ಆರಾಮ್ ತಗೋ ಅಂತ ನೀ ಅಂತೀಯ, ನನ್ನ ಹೊಟ್ಟೆ ನೋಯುತ್ತೆ ಅಂದ್ರೆ ಜೀವನ ನಿಲ್ಲುತ್ತಾ? ಹೋಗಲಿ, ನಾ ನಿಲ್ಸಿದ ಕೆಲಸ ನೀನು ಮುಂದುವರಿಸ್ತೀಯ? ನೀನೋ ಸೋಂಬೇರಿ. ಹೊಟ್ಟೆ ನೋಯುತ್ತಿದ್ದರೂ ನೆಮ್ಮದಿಯಿಂದ ಕೆಲಸ ಮಾಡ್ತಿದ್ದಾನಲ್ಲ, ಇರ್ಲಿ, ಈಗ ಇವನ ನೇಗಿಲಿಗೆ ದೊಡ್ಡ ಬೇರಾಗಿ ತೊಡಕಿ ಬಿಡ್ತೀನಿ. ಹೇಗೆ ಬಿಡಿಸ್ಕೊಳ್ತಾನೋ ನೋಡೇ ಬಿಡುವ ಕೋಡಂಗಿ. ಮತ್ತೆ ನಾ ಅಂದ್ರೆ ಏನಂದ್ಕೊಂಡೆ? ನನ್ನ ಹೆಸರು ಹೇಳಿದ್ರೆ ಸಾಕು, ಹಾವು, ಮುಂಗೂಸಿ, ಇಲಿ, ಇರುವೆ, ಹೆಗ್ಗಣಗಳು ಗಡಗಡ ಅಂತ ನಡುಗುತ್ತವೆ. ಎಲ್ಲರಿಗೂ ನಮಸ್ಕಾರ. ನಾನು ಸವಿತಾ ಎಪಿ, ಕನ್ನಡ ಉಪನ್ಯಾಸಕಿ, ವಿದ್ಯಾಶ್ರಮ ಪದವಿ ಪೂರ್ವ ಕಾಲೇಜು, ಮೈಸೂರು. ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಇಂದಿನ ತರಗತಿಯಲ್ಲಿ ದೃಶ್ಯ 3 ಬೋಳೆಶಂಕರ ಎಂಬ ನಾಟಕದ ದೃಶ್ಯ 3ನೆಯ ಒಂದು ಭಾಗದಲ್ಲಿ ನಾವು ತಿಳ್ಕೊಂಡ್ವಿ. ಏನೇನ್ ತಿಳ್ಕೊಂಡ್ವಿ ಅಂದ್ರೆ, 3 ಪಿಶಾಚಿಗಳು ಅವರವರ ಸೈತಾನನ್ನು ನರಕದಿಂದ ಕಳಿಸಿರುವಂತ 3 ಪಿಶಾಚಿಗಳು ಏನೇನ್ ಕೆಲಸವನ್ನ ಸಾಧನೆ ಮಾಡಿದ್ದಾರೆ ಕೆಲಸದಲ್ಲಿ. ಆ 2 ಪಿಶಾಚಿಗಳು, 3ನೇ ಮತ್ತೆ 2ನೇ ಪಿಶಾಚಿ ಮಾಡಿರುವಂತ ಸಾಧನೆಗಳು ಏನು, ಅವರು ಗೆದ್ದಿರುವಂಥದ್ದು, ಅವರು ಜಯದ ಒಂದು ಸಡಗರವನ್ನ ಅನುಭವಿಸುತ್ತಿರೋದು, ಹಾಗೂ 1ನೇ ಪಿಶಾಚಿ ತನ್ನ ಕೆಲಸದಲ್ಲಿ ಸಾಧನೆ ಮಾಡ್ಲಿಕ್ಕಾಗ್ಲಿಲ್ಲ ಅಂತ ಚಿಂತೆಯಲ್ಲಿ ಕೂತಿರುವ ದೃಶ್ಯ. ಹಾಗೆ ಈ 2 ಪಿಶಾಚಿಗಳು ಆ 1ನೇ ಪಿಶಾಚಿಗೆ ಸಹಾಯವನ್ನ ಮಾಡ್ತೀವಿ ಅಂತ ಭರವಸೆಯನ್ನ ಕೊಟ್ಟು ಒಂದು ಐಡಿಯಾವನ್ನ ಕೂಡ ಕೊಟ್ಟಿರುತ್ತಾರೆ. ಆ ಒಂದು ಏನು ಉಪಾಯವನ್ನ ಕೊಟ್ಟಿರುವಂತ ಉಪಾಯ ನಿಜವಾಗಿ ಯಶಸ್ಸು ಕಾಣುತ್ತಾ ಅನ್ನೋದನ್ನ ನಾವು ಈ ಮುಂದಿನ ದೃಶ್ಯದಲ್ಲಿ ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಬನ್ನಿ. ದೃಶ್ಯ 4. ಬೊಂ ಬೊಂ ಶಂಕರ ಬೋಳೆ ಶಂಕರ. ಬೊಂ ಬೊಂ ಶಂಕರ ಬೋಳೆ ಶಂಕರ ಅಂದ್ರೆ ಶಿವನ ಆರಾಧಕನಾಗಿರುವಂತ ನಮ್ಮ ಬೋಳೆ ಶಂಕರ. ಬೊಂ ಬೊಂ ಶಂಕರ ಬೋಳೆ ಶಂಕರ. ಕೆಲಸ ಮಾಡುತ್ತಾ ಬೋಳೆ ಶಂಕರ ಬರುವನು, ಜೊತೆಗೆ ಕೋಡಂಗಿಯೂ ಇದ್ದಾನೆ. ಈ ದೃಶ್ಯದಲ್ಲಿ ಕೋಡಂಗಿ ಮತ್ತೆ ನಮ್ಮ ಬೋಳೆ ಶಂಕರ ಇಬ್ಬರ ಒಂದು ಮಾತುಕತೆ ನಡೆಯುತ್ತೆ. ನೋಡಿ. ಕೋಡಂಗಿ: ಹೊಟ್ಟೆ ನೋವು ಅಂತಿ, ತುಸು ಆರಾಮ್ ತಗೋ ಮಾರಾಯ. ಬೋಳೆ ಶಂಕರ: ಆರಾಮ್ ತಗೋ ಅಂತ ನೀ ಅಂತೀಯ, ನನ್ನ ಹೊಟ್ಟೆ ನೋಯುತ್ತೆ ಅಂದ್ರೆ ಜೀವನ ನಿಲ್ಲುತ್ತಾ? ಹೋಗಲಿ, ನಾ ನಿಲ್ಸಿದ ಕೆಲಸ ನೀನು ಮುಂದುವರಿಸ್ತೀಯ? ನೀನೋ ಸೋಂಬೇರಿ. ಕೋಡಂಗಿ: ಬೆಳಿಗ್ಗೆಯಿಂದ ಕೆಲಸ ಮಾಡ್ತಾನೆ ಇದ್ದೀನಲ್ಲಪ್ಪ. ಬೋಳೆ ಶಂಕರ: ಏನೇನ್ ಮಾಡಿದೆ ಹೇಳು? ಕೋಡಂಗಿ: 18 ರೊಟ್ಟಿ ತಿಂದೆ, 8 ಮುದ್ದೆ ನುಂಗದೆ, ಸೋಲಗಿ ಅನ್ನ ಉಂಡೆ, 1 ಗಡಿಗೆ ಅಂಬಲಿ ಕುಡ್ದೆ, ಗಡದ್ದಾಗಿ 3 ಗಂಟೆ ನಿದ್ದೆ ಮಾಡ್ದೆ. ಬೋಳೆ ಶಂಕರ: ಬಾರಿ ಕೆಲಸ ಮಾಡ್ದೆ ಬಿಡು, ನೀನು ಹೀಗೆ ಮಾಡ್ತಾ ಇರು, ನಿನಗೆ ತುಂಡು ರೊಟ್ಟಿ ಸಿಕ್ಕದಾಗೆ ಮಾಡ್ತೀನಿ. ಸೊ ಈ 4ನೇ ದೃಶ್ಯದಲ್ಲಿ ಕೋಡಂಗಿ ಮತ್ತೆ ಬೋಳೆ ಶಂಕರರ ನಡುವಿನ ಒಂದು ಸಂಭಾಷಣೆ ನಡೆಯುತ್ತೆ. ಹೇಗೆ ಅಂದ್ರೆ, ಬೋಳೆ ಶಂಕರನಿಗೆ ಇದಕ್ಕಿಂತ ಮೊದಲು ಹೊಟ್ಟೆ ನೋವು ಬರೆಸಿರ್ತಾನೆ ಅಲ್ಲ ಪಿಶಾಚಿ 1. ಆ ಪಿಶಾಚಿ 1 ಬರೆಸಿರುವಂತ ಹೊಟ್ಟೆ ನೋವು ಇದ್ರೂ ಕೂಡ ಬೋಳೆ ಶಂಕರ ಅದನ್ನ ಶಿವ ಅಂತ ಹೇಳ್ಕೊಂಡು ತನ್ನ ಒಂದು ಕೆಲಸದಲ್ಲಿ ನಿರತನಾಗ್ತಾನೆ. ಆಗ ಕೋಡಂಗಿ ಅಲ್ಲಿಗೆ ಬಂದು ಹೇಳ್ತಾನೆ, ನೋಡಪ್ಪ, ನಿನ್ಗೆ ಹೊಟ್ಟೆ ನೋವು ಅಂತೀಯ, ಮತ್ತೆ ಪುನಃ ನಿನ್ ಕೆಲ್ಸದಲ್ಲೇ ಇದೆಯಲ್ಲ, ಸ್ವಲ್ಪ ರೆಸ್ಟ್ ತಗೊಳ್ಳೋದಲ್ವಾ, ಆರಾಮ್ ಮಾಡೋದಲ್ವಾ ಅಂತ ಹೇಳ್ತಾನೆ. ಆಗ ಬೋಳೆ ಶಂಕರ ಹೇಳ್ತಾನೆ, ಅಯ್ಯೋ, ಹೊಟ್ಟೆ ನೋವು ಇದೆ ಅಂತ ಹೇಳಿ ಆರಾಮ್ ಮಾಡ್ಬಿಟ್ರೆ ಊಟಕ್ಕೇನ್ ಮಾಡೋದು? ನೀನು ಕೆಲಸ ಮಾಡ್ತೀಯಾ? ನೀನೋ ಮೊದ್ಲೇ ಸೋಂಬೇರಿ ಬೇರೆ. ನೀನೇನ್ ಕೆಲಸ ಮಾಡಿದ್ಯಾ ಹೇಳು ನೋಡೋಣ ಇವತ್ತಿಡೀ ಅಂತ ಕೋಡಂಗಿನ ಬೋಳೆ ಶಂಕರ ಕೇಳ್ತಾನೆ. ಆಗ ಕೋಡಂಗಿ ಏನೇನ್ ಕೆಲಸ ಮಾಡಿದಾನೆ ಅಂತ ಹೇಳ್ತಾನೆ. 18 ರೊಟ್ಟಿ ತಿಂದನಂತೆ, 8 ಮುದ್ದೆ, ಸೊಲಗಿ ಅನ್ನ, ಗಡಿಗೆ ಅಂಬಲಿ, 3 ಗಂಟೆ ನಿದ್ದೆ. ಇದು ಇವನ ಒಂದು ಕೆಲಸ. ಏನೇನೋ 18 ರೊಟ್ಟಿ ತಿಂದಿದ್ದಾನೆ, 8 ರಾಗಿ ಮುದ್ದೆ ತಿಂದಿದ್ದಾನೆ, ಅನ್ನ ಊಟ ಮಾಡಿದ್ದಾನೆ, ಅಂಬಲಿ ಕುಡ್ದಿದ್ದಾನೆ, ಹಾಗೆ 3 ಗಂಟೆ ನಿದ್ದೆ ಮಾಡಿದ್ದಾನೆ. ಇದಿಷ್ಟು ಆ ಒಂದು ಕೋಡಂಗಿ ಮಾಡಿರುವಂತ ಕೆಲಸ. ಇದನ್ ಕೇಳಿದಂತ ಬೋಳೆ ಶಂಕರ ಏನ್ ಹೇಳ್ತಾನೆ, ಕೋಪ ಬಂದ್ಬಿಡುತ್ತೆ ಅವನಿಗೆ. ಬಾರಿ ಕೆಲಸ ಮಾಡ್ದೆ ಬಿಡು, ಹೀಗೆ ಮಾಡ್ತಾ ಇರು, 1 ದಿನ ನಿನಗೆ ಒಂಚೂರು ರೊಟ್ಟಿ ಸಿಗದಾಗ ಮಾಡ್ಬಿಡ್ತೀನಿ ಅಂತ ಬೋಳೆ ಶಂಕರ ಅವನಿಗೆ ಬೈತಾನೆ. ಇದಿಷ್ಟು ಈ ಒಂದು ದೃಶ್ಯ ನೋಡ್ತೀರಾ. ಮುಂದಿನ ಇದರಲ್ಲಿ ನೋಡಿ. ಈಗ ಪಿಶಾಚಿ ಬರುತ್ತೆ. ಪಿಶಾಚಿ 1 ಕಾಣಿಸಿಕೊಂಡು, ಅಂದ್ರೆ ಎಲ್ಲರ ಕಣ್ಣಿಗೆ, ಬೋಳೆ ಶಂಕರ ಮತ್ತೆ ಈ ಕೋಡಂಗಿಯ ಕಣ್ಣಿಗೆ ಕಾಣುತ್ತೆ. ಹೊಟ್ಟೆ ನೋಯುತ್ತಿದ್ದರೂ ನೆಮ್ಮದಿಯಿಂದ ಕೆಲಸ ಮಾಡ್ತಿದ್ದಾನಲ್ಲ, ಇರ್ಲಿ,
ಈಗ ಇವನ ನೇಗಿಲಿಗೆ ದೊಡ್ಡ ಬೇರಾಗಿ ತೊಡಕಿ ಬಿಡ್ತೀನಿ, ಹೇಗೆ ಬಿಡಿಸ್ಕೊಳ್ತಾನೋ ನೋಡೇ ಬಿಡುವ. ಪಿಶಾಚಿ ಮಾಯವಾಗುತ್ತದೆ, ತಕ್ಷಣ ನೇಗಿಲು ನಿಲ್ಲುತ್ತದೆ. ಏನಾಗುತ್ತೆ, ಬೋಳೆಶಂಕರ ತನ್ನ ಕೆಲಸ ತನ್ನ ಪಾಡಿಗೆ ಮಾಡ್ತಾ ಇರ್ತಾನೆ, ನೇಗಿಲನ್ನ ಉಳ್ತಾ ಇರ್ತಾನೆ. ಆಗ ಪಿಶಾಚಿ ಆ ದೃಶ್ಯದಲ್ಲಿ ಕಾಣಿಸ್ಕೊಳ್ಳುತ್ತೆ. ಒಂದನೇ ಪಿಶಾಚಿ ಅದೇನ್ ಹೇಳುತ್ತೆ, ಇವನಿಗೆ ಹೊಟ್ಟೆ ನೋವು ಬರ್ಸಿದ್ರು ಕೂಡ ಇವನು ಕೆಲಸ ನಿಲ್ಲಿಸ್ಲಿಲ್ವಲ್ಲ, ಇವನು ಎಂಥ ಮನುಷ್ಯ ಇರಬೇಕು, ಇವನನ್ನ ಮಾಡ್ತೀನಿ ಇರು, ಇವನಿಗೆ ನಾನು ದೊಡ್ಡದೊಂದು ಬೇರಾಗಿ ಇವನು ಉಳ್ತಾ ಇರುವಂತಹ ನೇಗಿಲಿಗೆ ಸಿಕ್ಕಾಕೊಂಡ್ಬಿಡ್ತೀನಿ, ಆಗ ಇವನು ಕೆಲಸನ ನಿಲ್ಲಿಸ್ತಾನೆ ಅಂತ ಹೇಳಿ ಅದು ಮಾಯ ಆಗಿ ಬೇರಾಗಿ ಪರಿವರ್ತನೆ ಹೊಂದುತ್ತೆ. ಈಗ ಬೋಳೆಶಂಕರ, ಕೋಡಂಗಿ ಇಲ್ಲೆಲ್ಲೂ ಅಕ್ಕಪಕ್ಕ ಮರ ಇಲ್ಲ ಅಲ್ವಾ? ಕೋಡಂಗಿ, ಇಲ್ಲ. ಬೋಳೆಶಂಕರ, ಹಿಂದೆಂದೂ ಇರಲಿಲ್ಲ ಅಲ್ವಾ? ಕೋಡಂಗಿ, ಇರಲಿಲ್ಲ. ಬೋಳೆಶಂಕರ, ಆದರೂ ನೇಗಿಲಿಗೆ ಬೇರು ತಗುಲಿದೆಯಲ್ಲ? ಕೋಡಂಗಿ, ತಗಲಿದೆಯಲ್ಲ. ಬೋಳೆಶಂಕರ, ಗುದ್ದಲಿ ತಗೊಂಬ, ಹಾಗಿದು ನೋಡೋಣ. ಇಬ್ರು ಅಗಿಯ ತೊಡಗುವರು. ಬೋಳೆಶಂಕರ ಐಸ್ಸ, ಕೋಡಂಗಿ ರಾಜ ಐಸ್ಸ ಇತ್ಯಾದಿ ಹೇಳುತ್ತಾ ಅಗಿಯುತ್ತಿದ್ದರೆ ಕೋಡಂಗಿ ಚೀರಿ ದೂರ ಓಡುವನು. ಏನಾಗುತ್ತೆ ಇಲ್ಲಿ ಅಂದ್ರೆ, ಈ ಒಂದನೇ ಪಿಶಾಚಿ ಇವನ ಕೆಲಸ ನಿಲ್ಲಿಸ್ಲಿಕ್ಕಾಗಿ ಬೇರಾಗಿ ಪರಿವರ್ತನೆ ಆಗತ್ತೆ. ಬೇರು ಇವನ ನೇಗಿಲಿಗೆ ಸಿಕ್ಕಾಕೊಂಡು ಮುಂದೆ ಹೋಗಲ್ಲ, ಎತ್ತುಗಳು ಮುಂದೆ ಹೋಗಲ್ಲ, ಹಾಗೆ ನಿಂತ್ಕೊಳ್ಳುತ್ತೆ. ಆಗ ಇವನು ಕೋಡಂಗಿಯನ್ನ ಕೇಳ್ತಾನೆ, ಬೋಳೆಶಂಕರ, ಅಲ್ಲ ಇಲ್ಲೊಂದು ದೊಡ್ಡ ಮರ ಏನಾದ್ರೂ ಇತ್ತಾ? ಆಗ ಕೋಡಂಗಿ ಹೇಳುತ್ತೆ, ಇಲ್ಲಲ್ಲ ಅಂತ. ಆಗ ಬೋಳೆಶಂಕರ ಹೇಳ್ತಾನೆ, ನಿಜವಾಗಿ ಮರ ಇರ್ಲಿಲ್ಲ ಅಂದ್ಮೇಲೆ ನನ್ನ ನೇಗಿಲಿಗೆ ಬೇರೆ ಹೇಗೆ ಸೇರ್ಕೊಂಡ್ಬಿಡ್ತು? ಬೇರಿಗೆ ಯಾಕೆ ಕೊಂಡಿದೆ? ಈ ಬೇರೆ ಎಲ್ಲಿಂದ ಬಂತು ಅಂತ ಅವನಿಗೆ ಅರ್ಥ ಆಗ್ಲಿಲ್ಲ, ಪ್ರಶ್ನೆ ಮಾಡ್ತಾನೆ. ಆಮೇಲೆ ಹೇಳ್ತಾನೆ, ಸರಿ ಈ ಬೇರನ್ನ ನಾವೇನ್ ಮಾಡೋಣ, ಕಡ್ದಾಕ್ಬೇಕು, ಗುದ್ದಲಿ ತಗೊಂಬ ಅಂತ ಹೇಳಿ ಗುದ್ದಲಿ ತಗೊಂಬಂದು ಕೋಡಂಗಿ ಕೊಡ್ಬೇಕಾದ್ರೆ ಇಬ್ರು ಜೋರಾಗಿ ಏನ್ ಹೇಳ್ಕೊಂಡು ಕೋಡಂಗಿ ರಾಜ ಐಸ, ಬೋಳೆಶಂಕರ ಐಸ ಅಂತ ಹೇಳಿ ಆ ಒಂದು ಬೇರನ್ನ ಕಟ್ ಮಾಡ್ತಾರೆ. ಅಷ್ಟರಲ್ಲಿ ಜೋರಾಗಿ ಕೋಡಂಗಿ ಕಿರ್ಚ್ಕೊಂಡು ದೂರ ಹಾರ್ತಾನೆ. ಇದಕ್ಕೆ ಕಾರಣ ಏನು ಅಂದ್ರೆ, ಕೋಡಂಗಿ ಅಯ್ಯಯ್ಯೋ ಹಾವು ಹಾವು, ಬೋಳೆಶಂಕರ ಎತ್ತಿ ತೆಗೆಯುತ್ತಾ, ಹಾವಲ್ಲವೋ ಎಂಥದೋ ವಿಚಿತ್ರ ಪ್ರಾಣಿ, ಹಾಳಾದ್ದು ಒದ್ದಾಡ್ತಿದೆ, ಶಿವ. ಪಿಶಾಚಿ ಪ್ರತ್ಯಕ್ಷವಾಗಿ, ಅಯ್ಯಯ್ಯೋ ಹೆಸರು ಎತ್ತಬೇಡಿ ದಮ್ಮಯ್ಯ, ನಿಮ್ ಕೈ ಮುಗಿತೀನಿ. ಬೋಳೆಶಂಕರ, ಯಾವ ಹೆಸರು? ಪಿಶಾಚಿ ಆಗ್ಲೇ ಹೇಳಿದ್ದಿರಲ್ಲ ಆ ಹೆಸರು. ಬೋಳೆಶಂಕರ, ಕೋಡಂಗಿ ಹೆಸರು ಹೇಳಿದ್ರೆ ಅಷ್ಟು ಹೆದರ್ಕೊಳ್ತೀಯಾ? ಕೋಡಂಗಿ, ಮತ್ತೆ ನಾ ಅಂದ್ರೆ ಏನಂದ್ಕೊಂಡೆ? ನನ್ನ ಹೆಸರು ಹೇಳಿದ್ರೆ ಸಾಕು, ಹಾವು, ಮುಂಗುಸಿ, ಇಲಿ, ಇರುವೆ, ಹೆಗ್ಗಣಗಳು ಗಡಗಡ ಅಂತ ನಡುಗುತ್ತವೆ, ಆದ್ರೆ ಅವುಗಳನ್ನ ಕಂಡ್ರೆ ನಾನು ಹೆದರ್ತೀನಿ. ಬೋಳೆಶಂಕರ ಪಿಶಾಚಿಗೆ, ಈತನ್ನ ಕಂಡ್ರೆ ನೀನ್ ಯಾಕೆ ಹೆದರ್ಬೇಕು? ಈಗ ಏನಾಗುತ್ತೆ ಅಂದ್ರೆ, ಆ ಬೇರನ್ನ ಕಟ್ ಮಾಡ್ತಾ ಇರ್ಬೇಕಾದ್ರೆ ಕೋಡಂಗಿ ಆ ಬೇರನ್ನ ಅಂದ್ರೆ ಒಂದು ಹಾವಿನ ತರ ಒಂದು ವಸ್ತುವನ್ನ ಕಾಣ್ತಾನೆ. ಆಗ ಹಾವು ಹಾವು ಅಂತ ಕಿರ್ಚ್ಕೊಂಡು ದೂರ ಹಾರುತ್ತೆ, ಓಡ್ತಾನೆ. ಆಗ ಬೋಳೆಶಂಕರ ಅದನ್ನ ಎತ್ಕೊಂಡ್ಬಿಟ್ಟು ನೋಡಿದ್ರೆ ಅದೇನದು, ಅದನ್ನ ಹಾವು ಅಲ್ಲ, ಇದೊಂಥರ ವಿಚಿತ್ರ ಪ್ರಾಣಿ, ಇದು ಈ ಒದ್ದಾಡ್ತಿದೆ, ಇದಕ್ಕೆ ಜೀವ ಇದೆ, ಒದ್ದಾಡ್ತಿದೆ ಅಂತ ಹೇಳಿ ಅದು ಬೇರಿನ ತರ ಇರುತ್ತೆ. ಆ ಬೇರಿನ ತರ ಯಾರು ಅಂತ ಹೇಳಿ ನೋಡೋಣ. ಪಿಶಾಚಿ ಬೇರಿನ ಒಂದು ರೂಪವನ್ನ ತಳ್ಕೊಂಡಿದ್ದದು ಮಾಯದಲ್ಲಿ. ಸೊ ಆ ಬೇರನ್ನ ಇವನು ಬೋಳೆಶಂಕರ ಕೈಯಲ್ಲಿ ಇಟ್ಕೊಂಡು ಹೀಗೆ ಹಾವಿನ ತರ ಅಲ್ಲಾಡಿಸ್ತಾನೆ. ಆಗ ನೋಡ್ಬೇಕಾದ್ರೆ ಅವನೇನ್ ಹೇಳ್ತಾನೆ, ಶಿವ ಅಂತ. ಯಾರು? ಬೋಳೆಶಂಕರ ಕೈಯಲ್ಲಿ ಆ ಒಂದು ಪಿಶಾಚಿ, ಬೇರಿನ ರೂಪದಲ್ಲಿರೋ ಪಿಶಾಚಿಯನ್ನ ಹಿಡ್ಕೊಂಡು ಶಿವ ಅಂತ ಜೋರಾಗಿ ಹೇಳ್ತಾನೆ. ಆಗ ಪಿಶಾಚಿ ಪ್ರತ್ಯಕ್ಷ ಆಗ್ಬಿಡುತ್ತೆ, ಅದರ ಒಂದು ನಿಜರೂಪ ಬಂದ್ಬಿಡುತ್ತೆ. ನಿಜರೂಪ ಬಂದ್ಬಿಟ್ಟು ಅಯ್ಯಯ್ಯೋ ದಮ್ಮಯ್ಯ ಅಂತೀನಿ, ಆ ಹೆಸರನ್ನ ಹೇಳ್ಬೇಡ ಅಂತ ಹೇಳುತ್ತೆ. ಆಗ ಬೋಳೆಶಂಕರ ಹೇಳ್ತಾನೆ, ಯಾವ ಹೆಸರು? ಕೋಡಂಗಿ ಹೆಸರಾ ಅಂತ. ಕೋಡಂಗಿ ಹೆಸರು ಹೇಳಿದ್ರೆ ಅಷ್ಟು ಎದುರ್ತೀಯ ಅಂತ ಬೋಳೆಶಂಕರ ಕೇಳುತ್ತೆ. ಯಾರನ್ನ? ಆ ಪಿಶಾಚಿಯನ್ನ. ಕೋಡಂಗಿ ಹೇಳುತ್ತೆ, ಮತ್ತೆ ನಾನೇನ್ ಕಮ್ಮಿನಾ? ನನ್ನ ಕಂಡ್ರೆ ಹೂಳು, ಉಪ್ಪಟಗಳು, ಇರುವೆಗಳು, ಹೆಗ್ಗಣಗಳೆಲ್ಲ ಎದುರುತ್ತೆ, ಆದ್ರೆ ನಾನು ಕೂಡ ಅದಕ್ಕೆ ಎದುರ್ಕೋತೀನಿ ಅಂತ ಅದು ಹೇಳುತ್ತೆ. ತಮಾಷೆ, ಅಲ್ಲಿ ಹಾಸ್ಯ ಆಗುತ್ತೆ. ಆಗ ಬೋಳೆಶಂಕರ ಪಿಶಾಚಿಗೆ ಹೇಳುತ್ತೆ, ಈತನ್ನ ಕಂಡ್ರೆ ನಿನಗೆ ಯಾಕೆ ಹೆದರಿಕೆ ಅಂತ. ಬೋಳೆಶಂಕರನ ಯೋಚನೆ, ಕೋಡಂಗಿ ಹೆಸರು ಹೇಳಿದ್ದಕ್ಕೆ ಪಿಶಾಚಿ ಅಯ್ಯಯ್ಯೋ ಅಂತ ಹೇಳಿದ್ದು ಅಂತ. ಆದ್ರೆ ಅಲ್ಲ, ಏನಕ್ಕೆ ನೋಡೋಣ ಮುಂದೆ. ಕೋಡಂಗಿ, ಹಸಿದಾಗ ಹಾಕ್ದಾಗೆ ನುಂಗ್ತೀನಿ ಅಂತ ಗೊತ್ತಿಲ್ವೇ ಅವಕ್ಕೆ? ಪಿಶಾಚಿ ಅವನಿಗೆಲ್ಲ ಎದುರಿದ್ದು ನೀವು ಆಗಾಗ ಸ್ಮರಿಸೋ ಆ ಹೆಸರಿಗೆ. ಬೋಳೆಶಂಕರ ಅಂದರೆ ಶಿವನ ಹೆಸರಿಗ?
ಪಿಶಾಚಿ 1, ಅಯ್ಯಯ್ಯೋ ಆ ಹೆಸರು ಹೇಳ್ಬೇಡಿ. ಬೋಳೆಶಂಕರ ಶಿವನ ಹೆಸರು ಹೇಳ್ಬಾರ್ದಾ? ಪಿಶಾಚಿ 1, ದಯವಿಟ್ಟು ಹೇಳ್ಬೇಡಿ, ನೀವು ಹೇಳಿದ್ದನ್ನ ಮಾಡ್ತೀನಿ. ಬೋಳೆಶಂಕರ ಏನು ಮಾಡಬಲ್ಲೆ? ಪಿಶಾಚಿ 1, ನೀವು ಹೇಳಿದ್ದನ್ನ. ಬೋಳೆಶಂಕರ ತಲೆ ಕೆರೆದುಕೊಂಡು, ಹಾಗಾದ್ರೆ ನನ್ನ ಹೊಟ್ಟೆಯನ್ನು ನೋಯ್ತಾ ಇದೆ, ವಾಸಿ ಮಾಡಬಲ್ಲೆಯಾ? ಈಗ ನೋಡಿ, ಈ ಪಿಶಾಚಿಗಳಲ್ಲಿ 1ನೇ ಪಿಶಾಚಿ ಏನ್ ಹೇಳುತ್ತೆ? ದಯವಿಟ್ಟು ಆ ಹೆಸರನ್ನ ಹೇಳ್ಬೇಡಿ ಅಂತ ಕಿರ್ಚ್ಕೊಳ್ಳುತ್ತಲ್ಲ. ಆಗ ಬೋಳೆಶಂಕರ ಹೇಳ್ತಾನೆ ಕೋಡಂಗಿ ಹೆಸರ ಅಂತ. ಆಗ ಪಿಶಾಚಿ ಹೇಳುತ್ತೆ, ಅಲ್ಲ, ನೀವು ಆಗಾಗ ಹೇಳ್ತಿರಲ್ಲ ಆ ಹೆಸರು. ಆಗ ಬೋಳೆಶಂಕರ ಹೇಳ್ತಾನೆ, ಆಗಾಗ ಹೇಳ್ತಿರೋ ಹೆಸರು ಅಂದ್ರೆ ಶಿವ ಅಂತ ಹೇಳ್ತೀನಿ, ಆ ಹೆಸರಿಗೆ. ಆಗ ನಾನು ಶಿವನ ಹೆಸರನ್ನ ಹೇಳ್ಬಾರ್ದಾ ಅಂತ ಹೇಳಿದಾಗ, ದಯವಿಟ್ಟು ಆ ಹೆಸರನ್ನ ಹೇಳ್ಬೇಡಿ, ನನಗೆ ನಾನು ನೀವು ಹೇಳಿದಾಗೆ ಕೇಳ್ತೀನಿ, ಶಿವನ ಹೆಸರನ್ನ ದಯವಿಟ್ಟು ಸ್ಮರಿಸ್ಕೋಬೇಡಿ, ನಾನು ನೀವು ಹೇಳಿದಾಗೆ ಕೇಳ್ತೀನಿ ಅಂತ ಆ ಪಿಶಾಚಿ ಬೋಳೆಶಂಕರನ್ನ ಕಾಲಿಡ್ಕೊಳ್ಳುತ್ತೆ. ಆಗ ಬೋಳೆಶಂಕರ ಏನ್ ಹೇಳಿದ್ರು ಕೇಳ್ತೀಯಾ? ಹೌದು, ನೀವ್ ಏನ್ ಹೇಳಿದ್ರು ಕೇಳ್ತೀನಿ ಅಂತ ಹೇಳುತ್ತೆ ಪಿಶಾಚಿ. ಆಗ ಬೋಳೆಶಂಕರ ತಲೆ ಕೆರ್ಕೊಂಡು, ಓಹೋ ನನಗೆ ಹೊಟ್ಟೆ ನೋವು ಇದೆಯಲ್ಲ, ನನ್ನ ಹೊಟ್ಟೆ ನೋವನ್ನ ವಾಸಿ ಮಾಡು ಅಂತ ಕೇಳ್ಕೊಳ್ತಾನೆ ಬೋಳೆಶಂಕರ. ಈಗ ಇಲ್ಲಿ ಏನಾಗುತ್ತೆ? ಬೋಳೆಶಂಕರ ಪಿಶಾಚಿಗೆ ಏನಾಗುತ್ತಾನೆ? ಬೋಳೆಶಂಕರನಿಗೆ ಎದುರು ಬಿಟ್ಟು ಪಿಶಾಚಿ ಬೋಳೆಶಂಕರ ಹೇಳಿದ ಕೆಲಸವನ್ನ ಮಾಡ್ಲಿಕ್ಕೆ ಅದು ಒಪ್ಕೊಳ್ಳುತ್ತೆ. ಪಿಶಾಚಿ 1, ಓಹೋ ಈ ಕ್ಷಣವೇ ಮಾಡಬಲ್ಲೆ, ಹೋಗಿ ನೆಲ ಅಗೆದು 3 ಬೇರುಗಳನ್ನು ತರುತ್ತದೆ, ಇದನ್ನ ಯಾರೇ ನುಂಗಲಿ ಅವರಿಗಿರೋ ಯಾವುದೇ ರೋಗ ತಕ್ಷಣ ವಾಸಿಯಾಗುತ್ತೆ. ಬೋಳೆಶಂಕರ ನುಂಗುವನು, ಪರ್ವಾಗಿಲ್ವೇ, ಹೊಟ್ಟೆ ನೋವೆಲ್ಲ ಮಾಯವಾಯ್ತು. ಪಿಶಾಚಿ 1, ನಾನು ಹೋಗ್ಲಾ? ಬೋಳೆಶಂಕರ, ಇರಣ್ಣ, ಇನ್ನೊಂದು ವಿಷಯ ಹೇಳು, ಅದ್ಯಾಕೆ ನಿನಗೆ ಶಿವ ಹೆಸರು ಕೇಳಿದ್ರೆ ಆಗೋದಿಲ್ಲ? ಪಿಶಾಚಿ 1, ಅಯ್ಯೋಯ್ಯೋ ಹೇಳ್ಬೇಡಿ, ಸಾಯ್ತೀನಿ. ಕೋಡಂಗಿ ಜೋರಿನಿಂದ, ಶಿವ ಶಿವ ಶಾಂಬ ಸದಾಶಿವ, ಬೋಳೆಶಂಕರ, ಬೊಂಬೊಂ ಶಂಕರ, ಪಾರ್ವತಿ ಶಂಕರ. ಪಿಶಾಚಿ ಕೇಳಲಾರದೆ ಕಿವಿ ಮುಚ್ಚಿಕೊಂಡು ತಿರುಗಿ ನೆಲದಲ್ಲಿ ಹೂತುಕೊಳ್ಳುತ್ತದೆ. ಏನಾಗುತ್ತೆ? ಯಾವ ಬೋಳೆಶಂಕರನನ್ನ 3 ಪಿಶಾಚಿಗಳು ಸೇರಿ ಹಾಳು ಮಾಡಬೇಕು ಅಂತ ಬಂದು, ಅದರಲ್ಲಿ ಆ 1ನೇ ಪಿಶಾಚಿ ಏನಾಗುತ್ತೆ? ಬೋಳೆಶಂಕರನನ್ನ ಬದಲಾಯಿಸುವುದರ ಬದಲು ಬೋಳೆಶಂಕರನೇ ಪಿಶಾಚಿಯನ್ನ ಬದಲಾಯಿಸ್ಬಿಡುತ್ತೆ. ಹೇಗೆ ಬಿಡುತ್ತೆ ಅಂದ್ರೆ, ಶಿವನ ಹೆಸರನ್ನ ಅವನು ಆಗಾಗ ಸ್ಮರಿಸ್ಕೊಳ್ಳೋದ್ರಿಂದ. ಇಲ್ಲಿ ದೇವರ ಹೆಸರನ್ನ ಸ್ಮರಿಸ್ಕೊಂಡಾಗ ನಮಗೆ ಯಾವುದೇ ಕಷ್ಟ ಕಾರ್ಪಣ್ಯಗಳು ಬರೋದಿಲ್ಲ, ಯಾವ ದುಶ್ಚಟಗಳು, ಯಾವ ಪೀಡೆ ಪಿಶಾಚಿಗಳು ನಮ್ಮನ್ನ ಕಾಡೋದಿಲ್ಲ ಅನ್ನೋದನ್ನ ಈ ನಾಟಕದಲ್ಲಿ ನಾವು ನೋಡ್ತೀವಿ. ಬೋಳೆಶಂಕರ ಏನ್ ಮಾಡ್ತಾನೆ? ನನ್ನ ಹೊಟ್ಟೆ ನೋವನ್ನ ವಾಸಿ ಮಾಡು ಅಂದಾಗ ಆ ಪಿಶಾಚಿ ನೆಲವನ್ನ ಅಗೆದು 3 ಬೇರುಗಳನ್ನ ತಿನ್ಲಿಕ್ಕೆ ಅಂತ ಕೊಡುತ್ತೆ. ಇದನ್ನ ಯಾರು ತಿಂದ್ರು ಕೂಡ ಏನಾಗುತ್ತೆ? ಆ ಒಂದು ಹೊಟ್ಟೆ ನೋವು ಏನೇ ಇದ್ರೂ ವಾಸಿಯಾಗುತ್ತೆ, ಯಾವುದೇ ರೋಗ ಇದ್ರೂ ವಾಸಿಯಾಗುತ್ತೆ ಅಂತ ಆ ಪಿಶಾಚಿ ಹೇಳಿರುತ್ತೆ. ಸೊ ಇದು ಮುಂದೆ ಕೂಡ ಬೋಳೆಶಂಕರನಿಗೆ ಈ ನಾಟಕದ ಮುಂದಿನ ದೃಶ್ಯದಲ್ಲೂ ಕೂಡ ಉಪಯೋಗಕ್ಕೆ ಬರುತ್ತೆ. ಅದೇಗೆ ಅಂತ ನಾನು ಆಮೇಲೆ ಹೇಳ್ತೀನಿ ಆ ದೃಶ್ಯ ಬಂದಾಗ. ಈಗ ಬೋಳೆಶಂಕರ ಆ ಒಂದು ಬೇರನ್ನ ಅಗೆದ್ದು ತಿಂದಿದ್ದರಿಂದ ಏನಾಯಿತು ಅಂದ್ರೆ, ಬೋಳೆಶಂಕರನಿಗಿದ್ದಂತ ಹೊಟ್ಟೆ ನೋವು ವಾಸಿಯಾಯಿತು. ಆಗ ಬೋಳೆಶಂಕರನಿಗೆ ಆಶ್ಚರ್ಯನೂ ಆಯಿತು, ಓಹೋ ಹೊಟ್ಟೆ ನೋವೆಲ್ಲ ಮಾಯ ಆಗೋಯ್ತಲ್ಲ ಅಂತ. ಆಗ ಪಿಶಾಚಿ ಹೇಳುತ್ತೆ, ಸರಿ ಆಯ್ತಲ್ಲ, ನಿನ್ನ ಹೊಟ್ಟೆ ನೋವು ವಾಸಿ ಆಯ್ತಲ್ಲ, ನಾನೀಗ ಹೋಗ್ತೀನಿ, ನನ್ನ ಬಿಟ್ಬಿಡು ಅಂತ. ಆಗ ಬೋಳೆಶಂಕರ ಹೇಳ್ತಾನೆ, ಇರು, ಯಾಕಿಷ್ಟು ಅರ್ಜೆಂಟ್ ನಿನಗೆ? ನನಗೊಂದು ಪ್ರಶ್ನೆ ಇದೆ, ನಿನಗೆ ಶಿವನ ಹೆಸರು ಹೇಳಿದ್ರೆ ಯಾಕಾಗಲ್ಲ ಅಂತ ಕೇಳ್ತಾನೆ. ಆಗ ಪಿಶಾಚಿ ಹೇಳುತ್ತೆ, ಅಯ್ಯಯ್ಯೋ ಹೇಳ್ಬೇಡಿ, ಸಾಯ್ತೀನಿ, ಯಾಕೆಂದ್ರೆ ನನಗೆ ಶಿವನ ಹೆಸರನ್ನ ಕೇಳಿದ್ರೆ ಸತ್ತೋಗ್ತೀನಿ, ನನಗೆ ಹೆದರಿಕೆ ಆಗುತ್ತೆ ಅಂತ ಅದು ಜೋರಾಗಿ ಹೇಳುತ್ತೆ. ಆಗ ಕೋಡಂಗಿ ಇದನ್ನಲ್ಲ, ನಮ್ ಕೋಡಂಗಿ ಏನ್ ಮಾಡುತ್ತೆ? ಜೋರಾಗಿ ಶಿವ ಸಾಂಬ ಸದಾಶಿವ, ಬೋಳೆಶಂಕರ, ಬೊಂಬಂ ಶಂಕರ, ಪಾರ್ವತಿ ಶಂಕರ ಜೋರಾಗಿ ಕಿರ್ಚಿ ಹಾಡ್ತಾನೆ. ಆಗ ಈ ಒಂದು ಪಿಶಾಚಿ ಅದನ್ನ ಕೇಳ್ಕೊಳಕ್ಕಾಗದೆ ಅದು ನೆಲದ ಒಳಗಡೆ ಹೂತು ಮಾಯ ಆಗ್ಬಿಡುತ್ತೆ. ಈಗ ಇದಿಷ್ಟರವರೆಗೆ ನಾವು ಇಲ್ಲಿ ಈ ಒಂದು ಅಂದ್ರೆ ಆ ಶಿವನ ಹೆಸರನ್ನ ಕೇಳಿದಾಗ ಆ ಪಿಶಾಚಿಗೆ ಆಗೋದಿಲ್ಲ, ಅದ್ರ ಜೊತೆಗೆ ಬೋಳೆಶಂಕರನಿಗೆ ತೊಂದರೆ ಕೊಡ್ಲಿಕ್ಕೆ ಬಂದಂತ ಪಿಶಾಚಿಯೇ ಬೋಳೆಶಂಕರನಿಂದ ತೊಂದರೆಯನ್ನ ಪಟ್ಕೊಂಡು ಅದು ಮಾಯ ಆಗುವಂತ ಒಂದು ದೃಶ್ಯ ಈ 4ನೇ ದೃಶ್ಯದಲ್ಲಿ ನೋಡಿದೀವಿ. ಮುಂದೆ 5ನೇ ದೃಶ್ಯದಲ್ಲಿ ಏನ್ ಬರುತ್ತೆ ಅನ್ನೋದನ್ನ ನಾನು ಮುಂದಿನ ತರಗತಿಯಲ್ಲಿ ನಿಮಗೆ ವಿಸ್ತಾರವಾಗಿ ಹೇಳ್ಕೊಡ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದಗಳು.